ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಫೆಬ್ರವರಿ 11ರಿಂದ 14ರವರೆಗೆ 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆದಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಯಶಸ್ವಿಯಾಗಿದೆ. ವಿಜಯಪುರ ಜಿಲ್ಲೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಬಂಡವಾಳ ಹರಿದು ಬಂದಿದೆ. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಯಶಸ್ವಿ ಸಮಾವೇಶದಲ್ಲೊಂದಾಗಿದೆ. ನಮ್ಮ ತಂಡ ಪ್ರಗತಿಯ ಮರುಕಲ್ಪನೆಗಾಗಿ ಕೆಲಸ ಮಾಡಿದೆ. ಪರಿಸರ ಸ್ನೇಹಿಯಾಗಿ ಕೆಲಸ ಮಾಡುವುದು, ಎಲ್ಲವನ್ನು ಒಳಗೊಂಡು ಹಾಗೂ ಬದಲಾವಣೆ ಎದುರಿಸುವ ಸಾಮರ್ಥ್ಯ ಇರಬೇಕು. ಹೀಗೆ ಹಲವು ಆಯಾಮದಲ್ಲಿ ಸಮಾವೇಶ ನಡೆದಿದೆ. ರಾಜನಾಥ್ ಸಿಂಗ್ ರವರು ಸೇರಿದಂತೆ ಸಿಎಂ ರವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಅನೇಕ ದುಂಡು ಮೇಜಿನ ಸಭೆಗಳು ನಡೆದವು. ಪ್ರಥಮ ಬಾರಿಗೆ 60ಕ್ಕೂ ಅಧಿಕ ಉದ್ಯಮಿದಾರರು ಭಾಗಿಯಾಗಿದ್ದರು. ಇದರಲ್ಲಿ 10,25,000 ಕೋಟಿ ಬಂಡವಾಳ ಹೂಡಿಕೆದಾರರ ಒಪ್ಪಂದವಾಗಿದೆ. 6 ಲಕ್ಷ ಜನರಿಗೆ ಉದ್ಯೋಗ ದೊರೆಯುತ್ತದೆ. ಇದಕ್ಕೆ ನಾವು ಬಲವಾದ ಅಡಿಪಾಯ ಹಾಕಿದ್ದೇವೆ. ಇದು ಪ್ರಗತಿಯ ಮರುಕಲ್ಪನೆ. ಹೀಗಾಗಿ ಈ ಸವಾಲು ಎದುರಿಸುವಂತಾಗಿದೆ. 19 ರಾಷ್ಟ್ರಗಳು ನಮ್ಮೊಂದಿಗೆ ಸಹಭಾಗಿತ್ವ ಹೊಂದಿದ್ದವು. ವಿಜಯಪುರ ಜಿಲ್ಲೆಗೆ 42,000 ಕೋಟಿ ಬಂಡವಾಳ ಹೂಡಿಕೆ ಮಾಡಲಾಗಿದೆ. ಇದರಲ್ಲಿ ಈಗಾಗಲೇ 34,000 ಕೋಟಿಯಷ್ಟು ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಇದೆಲ್ಲದಕ್ಕೂ ಮುಖ್ಯವಾಗಿ ರೈತರಿಗೆ ಅನುಕೂಲವಾಗುತ್ತದೆ. ಇದು ಪ್ರಾರಂಭ ಅಷ್ಟೇ. ಜಿಲ್ಲೆಗೆ 1 ಲಕ್ಷ ಕೋಟಿ ಬಂಡವಾಳ ಬರಬೇಕು. ಇದರಲ್ಲಿ 10ರಿಂದ 15,000 ಜನರಿಗೆ ಉದ್ಯೋಗ ಸಿಗಬೇಕು ಎಂಬ ಗುರಿ ಇಟ್ಟುಕೊಂಡಿದ್ದೇನೆ ಎಂದರು. ದಿನಾಂಕ 11, 12, 13, 14 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆದಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ 2025 ಅದರ ಪ್ರಯುಕ್ತ ಈ ಒಂದು ಮಾಧ್ಯಮಗೋಷ್ಠಿಯನ್ನು ನಡೆಸಲಿಕ್ಕೆ ಬಹಳಷ್ಟು ಮಾಧ್ಯಮ ಸ್ನೇಹಿತರು ವಿಜಯಪುರ ಜಿಲ್ಲೆಗೆ, ಉತ್ತರ ಕರ್ನಾಟಕಕ್ಕೆ ಈ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಏನೆಲ್ಲ ಒಪ್ಪಂದಗಳಾಗಿದ್ದಾವೆ, ಏನೆಲ್ಲ ನಿರೀಕ್ಷೆಗಳಿದಾವೆ ಅನ್ನೋದನ್ನ ಹೇಳ್ತಾ ಇದ್ರು. ನಾನು ಎಲ್ಲರನ್ನು ಕರೆಸಿ ತಮಗೆ ಮಾಹಿತಿಯನ್ನ ಕೊಡ್ಬೇಕು ಅಂತ ಹೇಳಿದ್ರು. ಸಂತೋಷ ಈ ಮಾಧ್ಯಮಗೋಷ್ಠಿಯನ್ನು ಕರೆ ಮೊಟ್ಟ ಮೊದಲಾಗಿ ಐತಿಹಾಸಿಕವಾಗಿ ಬೆಂಗಳೂರಿನಲ್ಲಿ ನಡೆದ ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಅತ್ಯಂತ ಯಶಸ್ವಿ ಸಮಾವೇಶದಲ್ಲಿ ಒಂದು ಅನ್ನೋದನ್ನ ಇಡೀ ಭಾರತ ದೇಶ ಇವತ್ತು ದಿವಸ ಮನಗಂಡಿದೆ. ಬಹಳ ಅರ್ಥಪೂರ್ಣವಾಗಿ ಇವತ್ತು ದಿವಸ ನಾವು ಈ ಒಂದು ಇನ್ವೆಸ್ಟ್ ಕರ್ನಾಟಕ 2025 ಮಾಡಿದ್ವಿ. ನಮ್ಮ ಒಂದು ಥೀಮ್ ಏನಿತ್ತು, ರೀಇಮ್ಯಾಜಿನಿಂಗ್ ಗ್ರೋತ್, ಪ್ರಗತಿಯ ಮರುಕಲ್ಪನೆ. ಆ ಪ್ರಗತಿಯ ಮರುಕಲ್ಪನೆ ಯಾವ ರೀತಿ ಆಗ್ಬೇಕು ಅಂದ್ರೆ ಅದು ಟೆಕ್ ಡ್ರಿವನ್ ಇರಬೇಕು. ಅಂದ್ರೆ ತಾಂತ್ರಿಕ ಶಕ್ತಿಯಿಂದ ಅದನ್ನ ನಡೆಸುವಂತಹದ್ದು ಟೆಕ್ ಡ್ರಿವನ್. ಎರಡನೇದು ಗ್ರೀನ್ ಅಂದ್ರೆ ಪರಿಸರ ಸ್ನೇಹಿಯಾಗಿರುವಂತಹದ್ದು, ಹಸಿರು. ಮೂರನೇದಾಗಿ ಎಲ್ಲವನ್ನ ಒಳಗೊಂಡು ಇನ್ಕ್ಲೂಸಿವ್ ಅಂತ, ಎಲ್ಲರನ್ನ ಒಳಗೊಂಡು ಎಲ್ಲವನ್ನ ಒಳಗೊಂಡಿರಬೇಕು. ಪ್ರಮುಖವಾಗಿ 4ನೇದು ರೆಸಿಲೆನ್ಸ್ ಅಂದ್ರೆ ಏನು ಬದಲಾವಣೆಗಳಾಗ್ತಾ ಇದಾವೆ, ಬಹಳ ಅತ್ಯಂತ ಒಂದು ಕ್ಷಿಪ್ರಗತಿಯಲ್ಲಿ ವೇಗದ ಇದರಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳೇನಾಗ್ತಾ ಇದಾವೆ, ಆ ಬದಲಾವಣೆಗೆ ಇವತ್ತು ನಾವು ಎದುರಿಸುವಂತ ಒಂದು ಸಾಮರ್ಥ್ಯ ಇರಬೇಕು, ಅಷ್ಟು ಸದೃಢ ಆಗಿರ್ಬೇಕು, ರೆಸಿಲೆನ್ಸ್ ಅಂತೀವಿ. ಈ 4 ಇಟ್ಕೊಂಡು ನಾವು ಮಾಡಿದಾಗ ಇವತ್ತು 11ನೇ ತಾರೀಕಿಗೆ ಸಾಯಂಕಾಲ ಉದ್ಘಾಟನೆಗಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡಿದ್ರು. ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಡಿ.ಕೆ. ಶಿವಕುಮಾರ್ ಅವರು, ಇನ್ನಿತರ ಎಲ್ಲ ಸಚಿವರುಗಳು ಮತ್ತು ಉದ್ಯಮಿಗಳಂತ ಆನಂದ್ ಮಹೀಂದ್ರ, ಸಜ್ಜನ್ ಜಿಂದಾಲ್, ಕಿರಣ್ ಮುಜುಮ್ದಾರ್, ಆಮೇಲೆ ಜಾಗತಿಕ ಮಟ್ಟದಲ್ಲೂ ಕೆಲವೊಂದು
ಇಂಡಸ್ಟ್ರಿಯಲಿಸ್ಟ್ ಎಲ್ಲರೂ ಕೂಡ ನಮ್ಮ ಗೀತಾಂಜಲಿ ಕಿರ್ಲೋಸ್ಕರ್ ಇರ್ಬೋದು, ಹೀಗೆ ಬಹಳ ಜನ ಇವತ್ತಿನ ದಿವಸದಲ್ಲಿ ಭಾಗವಹಿಸಿದ್ರು. ಯಶಸ್ವಿಯಾಗಿ ಇನಾಗ್ರೇಷನ್ ಆಯಿತು. ತದನಂತರ 12-13 ದಿವಸ 2 ದಿವಸ ಅನೇಕ ರೌಂಡ್ ಟೇಬಲ್ ಕಾನ್ಫರೆನ್ಸಸ್, ಗೋಷ್ಠಿಗಳು ಎಲ್ಲವೂ ಕೂಡ ಆಯಿತು. ಪ್ರಪ್ರಥಮ ಬಾರಿಗೆ 60ಕ್ಕೂ ಹೆಚ್ಚಿಗೆ ಜಗತ್ತಿನಲ್ಲಿರುವಂತಹ ವಿವಿಧ ಕ್ಷೇತ್ರದಲ್ಲಿರುವಂತಹ ಗಣ್ಯರು, ಎಕ್ಸ್ಪರ್ಟ್ಸು ಮತ್ತು ಉದ್ಯಮೆದಾರರು, ಉದಾಹರಣೆಗೆ ವೋಲ್ವೋ ಚೇರ್ಮನ್ ಏನಿದ್ದಾರೆ, ವೋಲ್ವೋ ಚೇರ್ಮನ್ ಅವರು ಒಂದು ದಿವಸ ಮೊಬಿಲಿಟಿ ಅಂದ್ರೆ ಇದೆಲ್ಲರೂ ಕೂಡ ವಾಹನಗಳ ಇದ್ರದ್ದೇನಿದೆಯಲ್ಲ ಮೊಬಿಲಿಟಿ ಮೇಲೆ ಒಂದು ದಿವಸ ಅವರು ಒಂದು ರೌಂಡ್ ಟೇಬಲ್ ಅನ್ನು ಮಾಡಿದ್ರು. ಜನ ನಿಲ್ಲಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನ ಯಾವ ರೀತಿ ಇವತ್ತು ಆ ಕ್ಷೇತ್ರ ಮುನ್ನಡೆಯುತ್ತದೆ. ಮೌಂಟೆನ್ಸ್ ಅಲ್ಲಿ ಬಂದಿದ್ರು, ಇನ್ನು ಅನೇಕರು, ಒಂದಲ್ಲ ಎರಡಲ್ಲ, ಇನ್ನು ಅನೇಕರು ಈ ಎಲ್ಲ 60 ಜನ ಯಾವ ರೀತಿ ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಆಗ್ತದೆ ದಾವೋಸ್ ನಲ್ಲಿ, ಅದ್ರ ಒಂದು ಭಾಗವಾಗಿ ಇವತ್ತು ಡಿಸೈಡ್ ಮಾಡಿ. ಅದ್ರ ಜೊತೆಗೆ ನಾವು ಅವಾರ್ಡ್ಸ್ ಅನ್ನ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿಕ್ರಮ್ ಕಿರ್ಲೋಸ್ಕರ್ ಇವತ್ತು ನಮ್ಮ ಮಧ್ಯೆ ಇಲ್ಲ. ಟೊಯೋಟಾ ಕಿರ್ಲೋಸ್ಕರ್ ಏನಿದೆ, ವಿಕ್ರಮ್ ಕಿರ್ಲೋಸ್ಕರ್ ಅವ್ರಿಗೆ ಅವ್ರ ಮರಣೋತ್ತರ ಪ್ರಶಸ್ತಿಯನ್ನ ಇವತ್ತು ವಿಕ್ರಮ್ ಕಿರ್ಲೋಸ್ಕರ್ ಅವ್ರು ಕೊಟ್ಟಿದ್ದೀವಿ. ಸಜ್ಜನ್ ಜಿಂದಾಲ್ ಅವ್ರು ಕೊಟ್ಟಿದ್ದೀವಿ. ಎಂಪ್ಲಾಯ್ಮೆಂಟ್ ಕ್ಯಾಟಗರಿಯಲ್ಲಿ ಇವತ್ತು ಸಹ ಟಾಟಾ ಎಲೆಕ್ಟ್ರಾನಿಕ್ ಸರ್ವಿಸಸ್, ಹೀಗೆ ಅನೇಕರಿಗೆ ಬೇರೆ ಬೇರೆ ಮಾನದಂಡ ಮೇಲೆ ಯಾರು ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ, ಪೇಟೆಂಟ್ಸ್ ಯಾರು ಹೈಯೆಸ್ಟ್ ಇದು ಮಾಡಿದ್ದಾರೆ, ಎಲ್ಲವನ್ನು ವಿವಿಧ ಇದರಲ್ಲಿ ಒಂದು ಪಾರದರ್ಶಕವಾಗಿ ಒಂದು ಸಮಿತಿ ಅದಕ್ಕೆ ರಚನೆ ಮಾಡಿ ಅದ್ರ ಎಕ್ಸ್ಪರ್ಟ್ ನಿಂದ ಅದನ್ನ ಮಾಡಿದ್ದೀವಿ. SMEsಗೂ ಕೂಡ ಅವಾರ್ಡ್ ಅನ್ನ ಕೊಟ್ಟಿದ್ದೀವಿ. ಹೀಗೆ ಬಹಳಷ್ಟು ಅರ್ಥಪೂರ್ಣವಾಗಿ ಪ್ರದರ್ಶನ ಮಾಡಿದ್ದೀವಿ. ಅವೆಲ್ಲವನ್ನ ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ. ಈಗಾಗಲೇ ಬೆಂಗಳೂರಿನಲ್ಲಿ ಮಧ್ಯಮ ಗೋಷ್ಠಿಯನ್ನು ಮಾಡಿ ಇವತ್ತು ದಿವಸ ನಾವು ಎಲ್ಲ ಮಾಡಿದ್ದೀವಿ. ಸುಮಾರು ಡಿಟೇಲ್ ಹೋಗುದಿಲ್ಲ, ಸುಮ್ಮನೆ ಈ ಒಂದು ಇದರ ಜಿಮ್ ಅಂಗವಾಗಿ 10 ಲಕ್ಷ ಕೋಟಿ 10.27 ಲ್ಯಾಕ್ಸ್ 10,27,000 ಕೋಟಿ ಒಂದು ನಮ್ಮಲ್ಲಿ ಬಂಡವಾಳ ಹೂಡಿಕೆಯ ಒಪ್ಪಂದಗಳು ಇವತ್ತೊಂದು ದಿವಸ ನಮ್ಮ ಜೊತೆಗಾಗಿದ್ದಾವೆ. 6 ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ. ಅದರಲ್ಲಿ 75% ಇನ್ವೆಸ್ಟ್ಮೆಂಟ್. ಬಹಳ ಸಲ ನೀವು ನಮ್ಮ ಮಾಧ್ಯಮದಲ್ಲಿ ಎಲ್ಲಾ ಕಡೆನೂ ಕೂಡ ಕೇಳ್ತಾ ಇದ್ರಿ, ಬಿಯಾಂಡ್ ಬೆಂಗಳೂರು ಹೊರತುಪಡಿಸಿ 75%. ಅದರಲ್ಲಿ ಮತ್ತೆ ಆ 75% ಬಿಯಾಂಡ್ ಬೆಂಗಳೂರಿನಲ್ಲಿ 45% ಉತ್ತರ ಕರ್ನಾಟಕ, ನಾರ್ತ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ 45%. ಅಂದ್ರೆ ಪ್ರಪ್ರಥಮ ಬಾರಿಗೆ ಇವತ್ತು ದಿವಸ ಬಿಯಾಂಡ್ ಬೆಂಗಳೂರಿಗೂ ಕೂಡ ಒಂದು ಚಲನೆ ಸಿಕ್ಕಿದೆ, ಇವತ್ತು ದಿವಸ ಬೇಗ ಸಿಕ್ಕಿದೆ. ಮತ್ತು ಇದೆಲ್ಲವೂ ಕೂಡ ಇದು ಪ್ರಾರಂಭ. ನಾನು ಹೇಳ್ತೇನೆ, ನಾಳೆ ಮತ್ತೆ ನಾನು ಒಂದು ಕಂಪನಿ ಜೊತೆ, ಒಂದು ಕಂಪನಿ ಕ್ರೋನ್ಸ್ ಅಂತ ಹೇಳಿ ಕಂಪನಿ, ಈ ಬಾಟ್ಲಿಂಗ್ ಇದರಲ್ಲಿ ಬಹಳ ವರ್ಲ್ಡ್ ಲೀಡರ್. ಯಾವುದೇ ಕೋಕೋ ಕೋಲಾ ಇರ್ಬೋದು, ಬೇರೆ ಯಾವ್ದಾರೆ ಬಿಯರ್ಗಳು ಇರ್ಬೋದು, ಮತ್ತೊಂದು ವಿಸ್ಕಿಗಳು ಇರ್ಬೋದು, ಎಲ್ಲದಕ್ಕೂ ಕೂಡ ಬಾಟ್ಲಿಂಗ್ ಇದಕ್ಕೆ ಅವರು ವರ್ಲ್ಡ್ ಲೀಡರ್. ಮಷಿನ್ಸ್ ತಯಾರು ಮಾಡ್ತಾರೆ ಪರ್ ಮಿನಿಟ್ 1 ಲಕ್ಷ, ಹಿಂಗೆ ಏನ್ರಿ ಪರ್ ಅವರ್ 1 ಲಕ್ಷ. ಕ್ರೋನ್ಸ್ ನಾಳೆ ಭೂಮಿ ಪೂಜೆ ಇದೆ. ಆಮೇಲೆ ಇನ್ನೊಂದು ಕಂಪನಿ ಗೊತ್ತ ನಾಳೆ ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ಬಿಟ್ಟು ಮೊನ್ನೆನೂ ಕೂಡ ಒಂದು ಕಂಪನಿ ಜೊತೆ ಚರ್ಚೆ ಮಾಡಿದ್ದೀವಿ. ಅಂದ್ರೆ ಇದು ಈಗ ಇದು ನಿರಂತರವಾಗಿ ನಡೀತದೆ. ನಾನು ಇಷ್ಟೇ ಹೇಳ್ತೇನೆ, ಇದು ನಾವು ಇದೊಂದು ಬಲವಾದಂತ ಅಡಿಪಾಯನ ಹಾಕಿದ್ದೀವಿ. ಮತ್ತು ಈಗ ಜಗತ್ತು ಬದಲಾವಣೆ ಆಗ್ತಾ ಇದೆ. ರೀಇಮ್ಯಾಜಿನಿಂಗ್ ಗ್ರೋತ್ ಅಂದ್ರೆ ಪ್ರಗತಿಯ ಮರುಕಲ್ಪನೆ. ಯಾಕಂತ ನಾವು ನೋಡ್ತಾ ಇದ್ದೀರಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲದರಲ್ಲೂ ಪಾತ್ರ ವಹಿಸ್ತದೆ. ಒಂದು ಸಣ್ಣ ಚಿಪ್ ಹಿಡ್ಕೊಂಡು, ಒಂದು ಸ್ಮಾರ್ಟ್ ಫೋನ್ ಹಿಡ್ಕೊಂಡು, ಹೆವಿ ಮಷಿನರೀಸ್,
ಅಥವಾ ನಿಮ್ಮ ಮೆಡಿಕಲ್ ಇಕ್ವಿಪ್ಮೆಂಟ್ಸು ಅಥವಾ ಮೆಡಿಕಲ್ ಡಯಾಗ್ನೋಸಿಸ್ ಯಾವುದೇ ಕ್ಷೇತ್ರ ತಗೊಂಡು ಎಲ್ಲರಲ್ಲಿ ಮಾಧ್ಯಮ ಒಳಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಪ್ಲೇ ಅ ವೆರಿ ಬಿಗ್ ರೋಲ್. ಎಲ್ಲಾನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಭಾಗ ಆಗ್ಬಿಡ್ತದೆ. ಹೀಗಾಗಿ ಇದನ್ನ ಸವಾಲನ್ನ ನಾವು ಎದುರಿಸುವಂತದ್ದಾಗ್ಬೇಕು. ಈಗ ರೋಬೋಟ್ಸ್ ಬರ್ತವೆ, ಮನುಷ್ಯರ ಕೆಲಸಗಳನ್ನ ರೋಬೋಟ್ಸ್ಗಳು ತಗೋತವೆ. ಈಗೆಲ್ಲಾನು ಕೂಡ ಬಹಳ ದೊಡ್ಡ ಬದಲಾವಣೆ ತರ್ತಾ ಇದೆ. ಅದೇ ರೀತಿ ನೀವು ಇವಿ ಮತ್ತು ಗ್ರೀನ್ ಹೈಡ್ರೋಜನ್ ತಗೊಳ್ಳಿ. ಎಲ್ಲಾ ಡೀಸೆಲ್ ಕಾರ್ಸು, ನಾನು ಲಂಡನ್ಗೆ ಹೋಗಿದ್ದೆ, ಅಶೋಕ್ ಲೇಲ್ಯಾಂಡ್ ಕಂಪನಿ ಚೇರ್ಮನ್ ಜೊತೆ ಮಾತಾಡ್ತಿದ್ದೆ. ನಾವು ಈಗ ಎಕ್ಸ್ಪಾನ್ಷನ್ ಮಾಡೋದು ಬಂದ್ ಮಾಡ್ಬಿಟ್ಟಿದೀವಿ. ಹೊಸ ಪ್ರಾಡಕ್ಟ್ ಎಲ್ಲಿನೂ ಕೂಡ ಇದ್ದದನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋತೀವಿ. ಇದು ಎಲ್ಲಿ ಇವತ್ತು ನಮಗೆ ಬಂದಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಆಲ್ ಟ್ರಕ್ಸ್ ನಾಳೆ ಏನಿದಾವೆ ಅವೆಲ್ಲ ಹೈಡ್ರೋಜನ್ ಮ್ಯಾಗ ಹೋಗ್ಬಿಡ್ತದೆ ಅಥವಾ ಇವಿ ಮ್ಯಾಗ ಹೋಗ್ಬಿಡ್ತವೆ. ನಮ್ದು ಹಳಿ ಡೀಸೆಲ್ ಇಂಜಿನ್ಸು ಮತ್ತು ಪೆಟ್ರೋಲ್ ಇಂಜಿನ್ಗಳು ಕಾರ್ಗಳಿಗೆ ಇವೆಲ್ಲ ಅಪ್ರಸ್ತುತ ಆಗ್ಬಿಡ್ತವೆ, ಡಿಸ್ಕಾರ್ಡ್ ಆಗ್ಬಿಡ್ತವೆ. ಬಹಳ ಆದ್ರೆ ಹೈಬ್ರಿಡ್ ಕೆಲವೊಂದು ಪೆಟ್ರೋಲ್ ಸ್ಟಾರ್ಟ್ ಆಗೋದು, ಮುಂದೆ ಇವಿದಿಂದ ಕನೆಕ್ಟ್ ಆಗೋದು, ಈ ತರ ಹೈಬ್ರಿಡ್ ಸಿಸ್ಟಮ್ಸ್ ಉಳಿಬಹುದು ಹೊರತು ಇವೆಲ್ಲವೂ ಕೂಡ ಹೋಗ್ಬಿಡ್ತವೆ. ಅಂದ್ರೆ ಇಷ್ಟು ಜಗತ್ತಲ್ಲಿ ಬದಲಾವಣೆ ಆಗ್ತಾ ಇದೆ. ಇವಿಸ್ ವಿಲ್ ರಿಪ್ಲೇಸ್ ಡೀಸೆಲ್ ಇಂಜಿನ್ಸ್ ಮತ್ತು ಪೆಟ್ರೋಲ್ ಇಂಜಿನ್. ಅದೇ ರೀತಿ ಈ ಕೋಲ್ ಏನು ನಿಮ್ಮ ವಿದ್ಯುತ್ ಸ್ಥಾವರಗಳು ನೋಡ್ತೀರಿ, ಉದಾಹರಣೆಗೆ ನಮ್ಮ ಕೂಡಿ ಅಂತವು, ಇವೆಲ್ಲವು ಸೋಲಾರು, ಆಮೇಲೆ ಗ್ರೀನ್ ಹೈಡ್ರೋಜನ್, ಬೇರೆ ಬೇರೆ ಇದರಿಂದ ಇವತ್ತು ಸಹ ವಿಂಡು ಮತ್ತು ಇದರಿಂದ ಇವತ್ತು ಇವೆಲ್ಲವೂ ಕೂಡ ಇದು ಆಗ್ತದೆ. ಇವು ಕೂಡ ಯಾಕಂದ್ರೆ ಜಗತ್ತು ಮ್ಯಾನುಫ್ಯಾಕ್ಚರಿಂಗ್ ಇರಬೇಕು, ನೆಟ್ ಜೀರೋ ಅಂತೀವಿ ನಾವು, ಫಾಸಿಲ್ ಫ್ರೀ. ಅಂದ್ರೆ ಎಲ್ಲಾನು ಕೋಲ್ ಗಿಲ್ಲಾನು ರಿಪ್ಲೇಸ್ ಆಗ್ಬೇಕು. ಮತ್ತೆ ನಮ್ಮ ಪುರಾತನ ಕಾಲದಲ್ಲಿ ಹೇಗೆ ನಾವು ಈ ನಮ್ಮ ಪ್ಲಾನೆಟ್ ಅನ್ನ, ವಿಶ್ವವನ್ನು ನಾವು ಕಾಪಾಡಬೇಕು, ಭೂಮಿಯನ್ನು ಕಾಪಾಡಬೇಕು, ಇದಕ್ಕೆ ನಾವು ಹೋಗ್ತೀವಿ. ಎಲ್ಲವೂ ಹಸಿರಾಗಿರ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಹಸಿರಾಗಿರ್ಬೇಕು. ಅಂದ್ರೆ ಈ ಪೊಲ್ಯೂಷನ್ಸ್ಗೆ ಕಾರ್ಬನ್ ಫ್ರೀ ಇರಬೇಕು ಅನ್ನೋದನ್ನ ಇವತ್ತು ಜಗತ್ತಾಗುತ್ತದೆ. ಹಿಂಗೆ ಅಲ್ಲಿನೂ ಬಹಳಷ್ಟು ಡಿಸ್ಟರ್ಬ್ ಆಗ್ತದೆ. ಅದು ಹೊಸ ಬದಲಾವಣೆಯನ್ನು ಕಾಣ್ತೀವಿ ನಾವು, ಹೊಸ ಸವಾಲುಗಳನ್ನ, ಚಾಲೆಂಜಸ್, ನ್ಯೂ ಚಾಲೆಂಜಸ್. ಅದಕ್ಕೆ ನಾವು ಈಗ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದೀವಿ. ನನಗೆ ಸಜ್ಜನ್ ಜಿದ್ದಾಲ್ ಅವರು ಹೇಳಿದ್ರು, ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನ 4-5 ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನ ನಾನು ಅಟೆಂಡ್ ಆಗಿದ್ದೀನಿ. ದಿಸ್ ಇಸ್ ದ ಫೈನೆಸ್ಟ್ ಅಂತಾನು ಮಾತನಾಡಿದ್ರು. ಇಷ್ಟು ಅರ್ಥಪೂರ್ಣ, ಇಷ್ಟು ಸಿಸ್ಟಮ್ಯಾಟಿಕಲಿ, ಇಷ್ಟು ಇದನ್ನೆಲ್ಲ ಒಳಗೊಂಡು ಇದ್ದದ್ದು ನಾನು ಇಲ್ಲಿ ನೋಡಿದ. ಜಪಾನ್ ಮತ್ತು ಸೌತ್ ಕೊರಿಯಾದವ್ರನ್ನ ಜನರನ್ನ ಸ್ಟೇಜ್ ಮೇಲೆ ನೋಡಿ ಗಾಬರಿ ಆದ್ರು. ಇಷ್ಟೆಲ್ಲ ಜನ ಆದರು, ಜಪಾನ್ಸ್ ಕೊರಿಯನ್ಸ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದ್ದಾರೆ ಅಂತ. ನಾನು ಹೇಳಿದೆ 600 ಕಂಪನೀಸ್ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಪನೀಸ್ ಕಂಪನೀಸ್ ಅಂತ ಹೇಳಿ ಹೋಗಿ. ಆದ್ರೆ ಇದು ಓಲ್ವೋ ಚೇರ್ಮನ್ CM ಮುಂದೆ ಇದ್ರು, ಈ ತರ ನಾನು ಈ ಕಾನ್ಫರೆನ್ಸ್ ಏನಿದೆ ಇವತ್ತೊಂದು ದಿವಸ ಜಗತ್ತಿಗೆ ಮಾಡಬೇಕಾಗಿದ್ದ ಕಾನ್ಫರೆನ್ಸ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನು ನೀವು ಮಾಡಿದಿರಿ. ಬಹಳ ಪ್ರಸ್ತುತವಾದಂತಹ ವಿಚಾರಗಳನ್ನ ಇಟ್ಕೊಂಡಿದ್ದೀರಿ. ರಿಮ್ಯಾಜಿನಿಂಗ್ ಗ್ರೋತ್, ಟೆಕ್ ಡ್ರಿವನ್, ಗ್ರೀನು, ಇನ್ಕ್ಲೂಸಿವ್, ರೆಸಿಲೆಂಟ್, ಏನು ಮುಂದೆ ಬರುವಂತ ಒಂದು ರೋಡ್ ಮ್ಯಾಪ್ ಏನಿದೆ ನಿಮ್ದು, ನಿಮ್ಮ ವಿಷನ್ ಏನಿದೆ, ಆ ವಿಷನ್ ಬಹಳ ಪರ್ಫೆಕ್ಟ್ ಆಗಿ ಸೆಟ್ ಮಾಡಿದಿರಿ. ಇದರಿಂದ ನೀವು ಜಗತ್ತು ಏನು ಬದಲಾವಣೆ ನಿರೀಕ್ಷಿಸ್ತದೆ, ಅದರಲ್ಲಿ ಕರ್ನಾಟಕ ರಾಜ್ಯ ಅಗ್ರಸ್ಥಾನದಲ್ಲಿ ಉಳಿತದೆ. ಇದನ್ನ ಈ ಹಾದಿಯಲ್ಲಿ ತಾವು ನಡೆದರೆ ಅಂತ ಅನ್ನೋದು ಮಾತನ್ನು ಕೂಡ ಅವರು ಹೇಳಿದರು. ಹೀಗಾಗಿ ಬಹಳ ಅರ್ಥಪೂರ್ಣವಾಗಿ ನಡೆದಿದೆ. ಬಹಳಷ್ಟು ಕಾನ್ಫರೆನ್ಸಸ್, ಒಂದು 30 ಜಾಸ್ತಿ ನಾವು ಕಾನ್ಫರೆನ್ಸಸ್ ಅನ್ನು ಮಾಡಿದ್ದೀವಿ. ಆಮೇಲೆ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ನಾನು ಅನ್ವೇಲ್ ಮಾಡಿದ್ದೀನಿ. ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್, ಅಂದ್ರೆ ನೀವು ಪ್ರೊಡಕ್ಷನ್ ಮೇಲೆ ನೀವು ಇನ್ಸೆಂಟಿವ್ ಕ್ಲೇಮ್ ಮಾಡಬಹುದು, ಅಥವಾ ಕ್ಯಾಪಿಟಲ್ ನಿಮ್ದು ಬಂಡವಾಳ ಮೇಲೆ ನೀವು ಇನ್ಸೆಂಟಿವ್ಸ್ ಕೇಳಬಹುದು. ಪ್ರಮುಖವಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಲ್ಲಾನು ಕೂಡ ಈ ಜಾಬ್ಸ್ ಅನ್ನ ಡಿಸ್ಟರ್ಬ್ ಮಾಡೋದ್ರಿಂದ, ಅಂದ್ರೆ ಈ ಉದ್ಯೋಗವನ್ನ ಕಡಿಮೆ ಮಾಡೋದ್ರಿಂದ, ನಾವು ಉದ್ಯೋಗ ಯಾರು ಕೊಡ್ತಾರೆ, ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಮಹಿಳಾ ಎಂಪ್ಲಾಯ್ಮೆಂಟ್ಗೆ ಅಡಿಷನಲ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. ಸೊ ಅದು ಅಲ್ಲದೆ ನಾವು ಈಗಾಗಲೇ ನಮ್ಮಲ್ಲಿ ಏನಾಗಿದೆ, ಬಿಯಾಂಡ್ ಬೆಂಗಳೂರು ಅರ್ಬನ್ಗೆ ಇನ್ಸೆಂಟಿವ್ ಇಲ್ಲ, ರಿಯಾಯಿತಿಗಳಿಲ್ಲ, ಕನ್ಸೆಷನ್ಸ್ ಇಲ್ಲ. ರೂರಲ್ ಬೆಂಗಳೂರಿಗೆ ಅನಿವಾರ್ಯ ಕಾರಣ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗು, ಎಲೆಕ್ಟ್ರಾನಿಕ್ಸ್ ಮತ್ತು ಎಲ್ಲಾನು ಕೂಡ ಸೆಮಿ ಕಂಡಕ್ಟರ್ಸ್, ರಿಸರ್ಚ್ ಎಲ್ಲ ಇರೋದ್ರಿಂದ ಬೆಂಗಳೂರು ರೂರಲ್ಗೆ ಇದು ಇನ್ಸೆಂಟಿವ್ ಇಲ್ಲ. ಇನ್ಸೆಂಟಿವ್ ರೀಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಬೇಕಾಗುತ್ತೆ ಈಗ ಬದಲಾವಣೆ ಹೊಂದೋ ಕಾಲದಲ್ಲಿ ಅಂತ. ಉಳಿದಂತ ಏರಿಯಾಗಳಿಗೆಲ್ಲನೂ ಕೂಡ ಈಗಾಗಲೇ ಜೋನಲ್ ವೈಸ್ ಬಿಜಾಪುರ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವ್,
ನಂಜನಗೂಡು ಹೀಗೆಲ್ಲದಕ್ಕೂ ಕೂಡ ಬೇರೆ ಬೇರೆ ಜೋನ್ಗೆ ಇವತ್ತೊಂದು ದಿವಸ ಈಗಾಗಲೇ ಇನ್ಸೆಂಟಿವ್ಸ್ ಇದಾವೆ. ಅದನ್ನ ಹೊರತುಪಡಿಸಿ ನಾನು ಅಡಿಷನಲ್ ಆಗಿ ಒಂದು ಪ್ರಾರಂಭವನ್ನು ಮಾಡಿದ್ವಿ. ಇದೇನು ಮುಂದೆ ದಿನದಲ್ಲಿ ನನಗೆ ಇನ್ನೂ ಅದನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಮುಂದೆ ಸೂಕ್ತ ಸಮಯದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ಕೋತೀವಿ. ಈಗ ಡಾಕ್ಟರ್ ನಂಜುಂಡಪ್ಪ ವರದಿ ಏನಿದೆ, ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅದು ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕ ಅಭಿವೃದ್ಧಿ ಹೊಂದಿರ್ತದೆ. ಅದಾಗಿನೂ ಕೂಡ ಜೋನಲ್ ಇದರಲ್ಲಿ ಅವ್ರಿಗೆ ಇನ್ಸೆಂಟಿವ್ ಸಿಗ್ತದೆ. ಯಾವುದೋ ಒಂದು ತಾಲೂಕ ಹಿಂದೆ ಉಳಿದಿರ್ತದೆ, ಅದು ಮೋರ್ ಬ್ಯಾಕ್ವರ್ಡ್ ಇರ್ತದೆ, ಮೋಸ್ಟ್ ಬ್ಯಾಕ್ವರ್ಡ್ ಇರ್ತದೆ. ಆ ಮೋರ್ ಬ್ಯಾಕ್ವರ್ಡ್ಗೆ ನಾವು 3% ಅಡಿಷನಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ. ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಏನಿದೆಲ್ಲ 5% ಇನ್ಸೆಂಟಿವ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಒಂದ್ ಕಡೆ ಎಂಪ್ಲಾಯ್ಮೆಂಟ್, ಇನ್ನೊಂದ್ ಕಡೆ ಈ ನಂಜುಂಡಪ್ಪ ವರದಿ ಅವರ ಮೇಲೆ ಇದನ್ನ ಇನ್ಸೆಂಟಿವ್ಸ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಮುಂದೆ ಬರುವಂತ ದಿವಸಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡ್ಲಿಕ್ಕೆ ಬಹಳಷ್ಟು ವಿಚಾರಗಳಿದಾವೆ. ಅದನ್ನ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ. ಮತ್ತು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ತಂದಿದ್ದೀವಿ. ಸಿಂಗಲ್ ವಿಂಡೋ ಅಂದ್ರೆ ಈಗ ಯಾರು ಇಂಡಸ್ಟ್ರಿ ಹಾಕ್ತಾರೆ ಅವ್ರಿಗೆ ಟೈಮ್ಲಿ ಎಲ್ಲ ಪರ್ಮಿಷನ್ ಸಿಗ್ಬೇಕು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಅಥವಾ ವಾಟರ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಪರವಾನಗಿಗಳಿರ್ಬೋದು, ಏನೇ ಇರ್ಬೋದು. ಅದು ಇಷ್ಟು ದಿವಸ 100 ದಿವಸ ಆಗ್ತಿತ್ತು ಅಂತ ಹೇಳ್ಕೊಳ್ಳಿ ಅಂದಾಜು. ಅದನ್ನ 50 ದಿವಸಕ್ಕೆ ಕಡಿಮೆ ಮಾಡಬೇಕು. ಮತ್ತು ಒಂದೇ ಪೋರ್ಟಲ್ 130 ಇಲಾಖೆಗಳಿಗೆ ಲಿಂಕ್ ಮಾಡಿದೀವಿ. ಹೀಗಾಗಿ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ನಾವು ಉದ್ಯಮಗಳು ಪ್ರಾರಂಭ ಮಾಡ್ಲಿಕ್ಕೆ ಸ್ನೇಹಿ ಆಗಿರ್ಬೇಕು ವಾತಾವರಣ ಅಂತೇಳಿ. ಆ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಮೈಕ್ರೋಸಾಫ್ಟ್ ನಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೊಂಡು ಸಿಂಪ್ಲಿಸ್ಟ್ ಆಗಿ ಒಂದೇ ಇದರಲ್ಲಿ ಎಲ್ಲ ರೆಗ್ಯುಲೇಷನ್ಸ್, ಲಾಸ್, ಕಾನೂನುಗಳು ಎಲ್ಲನೂ ಕೂಡ ಪರವಾನಗಿಗಳು ತಂದು ಇದು ಮಾಡಿ ಮತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಗೆ ಕನೆಕ್ಟ್ ಮಾಡಿ ಸಹ ಒಂದು ಸಿಂಗಲ್ ವಿಂಡೋ ಅಂತ ತಂದಿದ್ದೀವಿ. ಇವತ್ತು ನಾವು ಬಹಳಷ್ಟು ಸೆಷನ್ಸ್ ಅಲ್ಲಿ ಆಗಿದ್ದಾವೆ. ಫೈರ್ ಸ್ಯಾಟ್, AI, ಸೈಬರ್ ಸೆಕ್ಯೂರಿಟಿ, ಗೌರ್ಮೆಂಟ್ ಮೇಲೆ ಇವತ್ತು ಎನ್ ಡಗ್ಲಿನ್ ಅಂತ ಫಾರ್ಮರ್ ಚೀಫ್ ಇನ್ಫಾರ್ಮೇಶನ್ ಆಫೀಸ್ US ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ, ಸೈಮನ್ ಲಾಂಗ್ ಎಡಿಟರ್ ಎಕನಾಮಿಕ್ಸ್ ಅವರು ಬಂದಿದ್ರು, ಮೌಂಟೇಕ್ ಸಿಂಗ್ ಆಲ್ವಲೆ ಮತ್ತು ಸಲ್ಮಾನ್ ಜೋಜ್ ಅವರು ಬಂದಿದ್ರು. ಆಮೇಲೆ ಯಂಗ್ ಇನೋವೇಟರ್ಸ್ ಶೇಪಿಂಗ್ ಇಂಡಿಯಾ ಇದರಲ್ಲಿ ಪಾರ್ಕ್ ಜಿಂದಾಲು, ಜೈ ಕೋಚಾಕು, ಸುಜಾನ್ ಮುತ್ತೂಟು ಹೀಗೆ ಮತ್ತು ನಿಖಿಲ್ ಕಾಮತ್ತು ಅವರೆಲ್ಲ ಕೂಡ ಬಂದಿದ್ದು ಮಾಡಿದ್ರು. ಆಮೇಲೆ ಫ್ಯೂಚರ್ ಆಫ್ ಇನೋವೇಷನ್ ಎಕ್ಸ್ಪೋ ಅಂತ ಒಂದು ಎಕ್ಸ್ಪೋ ಕೂಡ ಆಯ್ತು. ಅಲ್ಲಿ GE ಹೆಲ್ತ್ ಕೇರ್, ಲ್ಯಾಮ್ ರಿಸರ್ಚ್, ಟೊಯೋಟಾ, ಹನಿವೆಲ್, ಫ್ಲೈಯಿಂಗ್ ವೆಜ್, ಬೆಲಾಟ್ರಿಕ್ಸ್, ಸ್ಕೈವರ್ ಹೀಗೆ ಎಲ್ಲರೂ ಕೂಡ ಇದು ಮಾಡಿದ್ರು. SMEಗಳು ಬಹಳ ಮಹತ್ವ, ಈ ಮಧ್ಯಮ ಕೈಗಾರಿಕೆಗಳ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಬಹಳ ಮಹತ್ವ ವಹಿಸ್ಕೊಳ್ತವೆ. SMEಗಳಿಗೆ ನಾವು SME ಕನೆಕ್ಟ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲಿ 2,000 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ 4.0ಗೆ ಅವ್ರಿಗೆ ಟ್ರೈನ್ ಮಾಡಿ ಅವರಿಗೆ ಶಕ್ತಿಯನ್ನು ತುಂಬುವಂತದ್ದು ಮಾಡ್ತಾ ಇದ್ದೀವಿ. ಅಂದ್ರೆ ಬದಲಾವಣೆ ಹೊಂದಲಿಕ್ಕೆ ಅವ್ರಿಗೆ ಒಂದು ಇದು ಮಾಡ್ಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಅವಾರ್ಡ್ಸ್ ಕೊಟ್ಟಿದ್ದೀನಿ, ಈಗಾಗಲೇ ಹೇಳಿದ್ದೀನಿ. ಆಮೇಲೆ ನಾವು ವೆಂಚುರೈಸ್ ಅಂತ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಕರ್ನಾಟಕ ಏನು, ಆ ಸ್ಟಾರ್ಟ್ಅಪ್ ಇದರಲ್ಲಿ ನಾವು ಒಂದು ಚಾಲೆಂಜ್ ಅನ್ನು ಮಾಡಿ $3 ಲಕ್ಷ, ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ $1 ಲಕ್ಷ, ಎಲೆಕ್ಟ್ರಾನಿಕ್ ಸಿಸ್ಟಮ್ DM ಡೆವಲಪ್ಮೆಂಟ್ ಮ್ಯಾನೇಜ್ನಲ್ಲಿ ನಾವು ESDM ನಲ್ಲಿ $1 ಲಕ್ಷ, EV ಯಲ್ಲಿ $1 ಲಕ್ಷ, $3 ಲಕ್ಷ ಪ್ರೈಸ್ ಸ್ಟಾರ್ಟ್ಅಪ್ಗೆ ವೆಂಚುರೈಸ್ ಒಂದು ಚಾಲೆಂಜ್ ಅನ್ನ ಮಾಡಿದ್ದೀವಿ. ಅದಕ್ಕೆ ಅವಾರ್ಡ್ಸ್ ಅನ್ನು ಕೂಡ ಕೊಟ್ಟಿದ್ದೀವಿ. SME ಅವಾರ್ಡ್ಸ್ ಕೊಟ್ಟಿದ್ದೀವಿ. ಡಿಸ್ಟ್ರಿಕ್ಟ್ ವೈಸ್ ಎಲ್ಲರಿಗೂ ಕೂಡ ಯಾರ್ಯಾರು ಮಾಡಿದ್ರೆ ಅವ್ರಿಗೆ ಅವಾರ್ಡ್ಸ್ ಅನ್ನು ಕೊಟ್ಟಿದ್ದೀವಿ SMEಗಳಲ್ಲಿ. ಆಮೇಲೆ ಶಶಿ ತರೂರ್ ಅವರು ಬಂದಿದ್ರು. ಅವರು ಥ್ರೈವಿಂಗ್ ಇನ್ ಟರ್ಬುಲೆನ್ಸ್, ಹೌ ನೇಷನ್ಸ್ ಕ್ಯಾನ್ ಬಿಲ್ಡ್ ಲಾಸ್ಟಿಂಗ್ ರೆಸಿಲೆನ್ಸ್ ಅಂತ ಹೇಳಿ ಶಶಿ ತರೂರ್ ಮತ್ತು ಜಾರ್ಜ್ ಪೆಪೆಂಡ್ರೋ ಅಂತ ಹೇಳಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಫ್ ಗ್ರೀಸ್ ಅವರು ಬಂದಿದ್ರು. ಲಕ್ಷ್ಮೀ ಪತ್ತೂರಿ ಅವರು ಇದನ್ನ ನಿರ್ವಹಣೆ ಮಾಡಿದ್ರು. ಹೀಗೆ ಬಹಳಷ್ಟು ಅರ್ಥಪೂರ್ಣವಾಗಿ ಈ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶನ ನಾವು ಮಾಡಿದ್ದೇವೆ. ಆಮೇಲೆ ಪ್ರಪ್ರಥಮ ಬಾರಿಗೆ ದಾವೋಸ್ ನಲ್ಲಿ ಹೆಂಗೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಆಗ್ತದೆ, ಹಂಗೆ 19 ರಾಷ್ಟ್ರಗಳು ಇವತ್ತು ನಮ್ಮ ಕಡೆ ಸಹಭಾಗಿತ್ವ ಹೊಂದಿದೆ ಮತ್ತು 9 ಕಂಟ್ರಿ ಪವಿಲಿಯನ್ಸ್ ಅನ್ನ ಆ ದೇಶಗಳು ತಮ್ಮ ಪವಿಲಿಯನ್ಸ್ ನಲ್ಲಿ ಹಾಕಿದ್ರು. ಇದು ಸಂಕ್ಷಿಪ್ತವಾಗಿ ಈ ಎಲ್ಲವೂ ನಡೆದಿದ್ದು ಬಹಳ ಯಶಸ್ವಿಯಾಗಿ ಇವತ್ತೊಂದು ದಿವಸ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ
ನಾವು ಇದನ್ನ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶನ ಆಯೋಜನೆ ಮಾಡಿದೀವಿ. ಇದಕ್ಕೆಲ್ಲರೂ ಬಹಳಷ್ಟು ರಾಜ್ಯದ ಜನತೆ, ರಾಷ್ಟ್ರದ ಜನತೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಸಹಯೋಗದಿಂದ ದಿವಸ ಇಂಡಸ್ಟ್ರಿಯಲಿಸ್ಟು, ಆರ್ಗನೈಸೇಷನ್ಸು, ಟ್ರೇಡ್ ಆರ್ಗನೈಸೇಷನ್ಸ್ ಎಲ್ಲರೂ ಕೂಡ ಇದು ಮಾಡಲು ಯಶಸ್ವಿಯನ್ನಾಗಿದೆ. ಇನ್ನು ನಾನು ವಿಜಯಪುರದ ವಿಚಾರದಲ್ಲಿ ಬಹಳಷ್ಟು ನನ್ನ ಮಧ್ಯಾಹ್ನ ಸ್ನೇಹಿತರು ಆಸಕ್ತರಾಗಿದ್ದಾರೆ. ವಿಜಯಪುರ ಜಿಲ್ಲೆಗೆ ಈಗ ಸುಮಾರು 42,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ. ಅದರಲ್ಲಿ 42,000 ಕೋಟಿ, 42,000 crores. ಅದರಲ್ಲಿ 80% ಆಫ್ ದಿಸ್ ಐಡೆಂಟಿಫೈ ಬಿಜಾಪುರ ಲೊಕೇಶನ್ ಕೂಡ ಒಂದು ದಿವಸ ಮಾಡಿದ್ದಾರೆ. 34,000 ಕೋಟಿ ರೂಪಾಯಿ ಈಗಾಗಲೇ ಇಟ್ಸ್ ಗೋಯಿಂಗ್ ಟು ಬಿ ರಿಯಲೈಸ್ಡ್. MOUs ನಾವು ಸೈನ್ ಮಾಡಿದ್ವಿ. ಒಂದು ಸುಜ್ಲಾನ್ ಎನರ್ಜಿ ವರ್ಲ್ಡ್ ಲೀಡರ್ಸು ಅಲ್ಲಿ ವಿಂಡ್ ಎನರ್ಜಿದಲ್ಲಿ. ಅವರು ಒಟ್ಟು ಡೆವಲಪ್ಮೆಂಟ್ ಆಫ್ 3,000 ಮೆಗಾವಾಟ್ ಆಫ್ ವಿಂಡ್ ಪವರ್ ಪ್ರಾಜೆಕ್ಟ್ಸ್, ರಿನ್ಯೂವಬಲ್ ಬಿಸ್ನೆಸ್ ಯೂನಿಟ್ ಫ್ಯಾಕ್ಟರಿ ಅಂದ್ರೆ ಇದು ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಪ್ಲಸ್ ಎಲ್ಲ ವಿಂಡ್ ಇದನ್ನ ಇದು ಮಾಡಿಕೊಂಡು ಸುಮಾರು 21,950 ಕೋಟಿ ರೂಪಾಯಿ ಮಾಡ್ತಾರೆ. ಮತ್ತು ಪ್ರಮುಖವಾಗಿ ಆ ಬ್ಲೇಡ್ ಫ್ಯಾಕ್ಟರಿ ಬಹಳ ಅರೌಂಡ್ 500 ಕೋಟಿ 600 ಕೋಟಿ ಆಗ್ಬೋದು ಅಷ್ಟೇ. ಇವೇನು ವಿಂಡ್ ಮಿಲ್ ಅದು ಮಾಡ್ಕೊಂಡು ಜನರೇಟ್ ಮಾಡ್ತಾರೆ. ಸುಮಾರು 4,200 ಜನರಿಗೆ ಉದ್ಯೋಗ ಕೊಡ್ತಾರೆ. ಕಾಂಪ್ರಿಹೆನ್ಸಿವ್ ಆಗಿ ಒಂದು ಸಹ 4,200 crores. ಸುಜ್ಲಾನ್ ಎನರ್ಜಿ ಲಿಮಿಟೆಡ್ 21,950 ಕೋಟಿ ರೂಪಾಯಿ 4,200 ಕೋಟಿ ಜನರಿಗೆ ಉದ್ಯೋಗ ಕೊಡ್ತಾರೆ. ಮೆಲ್ಸ್ಟಾರ್ ಏವಿಯೇಷನ್ಸ್ ಟೆಕ್ ಪಾರ್ಕ್ ಲಿಮಿಟೆಡ್ ಇದು ನಮ್ಮ ಯುವಕರಿಗೆ ನಮ್ಮ ಇದರಲ್ಲಿ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನ ಮಾಡ್ತಾರೆ. ಉದ್ಯೋಗ ಸೃಷ್ಟಿ ಆಗುತ್ತೆ. ಅದರಿಂದ ಸುಮಾರು ಎಂಪ್ಲಾಯ್ಮೆಂಟ್ 100 ಜನಕ್ಕೆ, ಯಾಕಂದ್ರೆ 300 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ಒಂದು ಫ್ಲೈಟ್ ನಿಮ್ಮ ಏನಂತಾರೆ ಪೈಲಟ್ ಟ್ರೈನಿಂಗ್ ಸ್ಕೂಲ್ಸ್ಗೆ ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ನಿನ್ನೆ ಬಂದ ಅದು ಕೂಡ ಇವತ್ತು ದಿವಸ ಇಲ್ಲಿ ವಿಜಯಪುರ್ಗೆ ಅಂದ್ರೆ ನಮ್ಮ ಮಕ್ಕಳು ಕೂಡ ಇವತ್ತು ಪೈಲಟ್ಸ್ ಆಗಿ ಇವತ್ತು ದಿವಸ ಏವಿಯೇಷನ್ ಸೆಕ್ಟರ್ ಅಲ್ಲಿ, ಯಾಕಂದ್ರೆ ನಮ್ದು ಸೆಕ್ಟರ್ ನಲ್ಲಿ ಏವಿಯೇಷನ್ ಸೆಕ್ಟರ್ ನಲ್ಲಿ ಭಾರತ ದೇಶಕ್ಕೆ 65% ಕಾಂಟ್ರಿಬ್ಯೂಷನ್ ನಮ್ದಿದೆ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ 65% ಕಾಂಟ್ರಿಬ್ಯೂಷನ್ ಕರ್ನಾಟಕ ರಾಜ್ಯದ ದೇಶಕ್ಕೆ. ಜಗತ್ತಿನಲ್ಲಿ 3ನೇ ಇಕೋ ಸಿಸ್ಟಮ್ ನಾವಿದ್ದೀವಿ, ಥರ್ಡ್ ಲಾರ್ಜೆಸ್ಟ್ ಇಕೋ ಇನ್ ದ ವರ್ಲ್ಡ್. ಹೀಗಾಗಿ ಅಲ್ಲಿ ಅದನ್ನು ಒಂದು ಕೂಡ ಆಗ್ತದೆ. ಮತ್ತು ರೆನೈಸನ್ಸ್ ಸೋಲಾರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮ್ಯಾಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಸೋಲಾರ್ ಅನ್ಗಾಡ್ಸ್ ವೇಫರ್ಸ್ ನ ತಯಾರು ಮಾಡ್ತಾರೆ. ಅವರು 5,000 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. 1,300 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ. ಕಾಪಿ ಕೊಡ್ತೀನಿ ನಾನು. ಆಮೇಲೆ ವಿಂಗ್ಸ್, ಇದು ಬಹಳ ಇಂಪಾರ್ಟೆಂಟ್. ವಿಂಗ್ಸ್ ಅಂದ್ರೆ ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್. ಇದು ನಾನು ಹಿಂದೆ ನಿಮ್ಗೊಮ್ಮೆ ಹೇಳಿದ್ದೆ, ವಿಟೇರಾ ಅಂತ ಹೇಳಿ. ಈ ಪಲ್ಸಸ್ ಇದರಲ್ಲಿ ಎಲ್ಲಾನು ಕೂಡ ಬಹಳ ಗ್ಲೋಬಲ್ ಲೀಡರ್ಸ್, ನಂಬರ್ 1 ಇನ್ ದ ವರ್ಲ್ಡ್. ಅಂದ್ರೆ ನಿಮ್ಗೆಲ್ಲ ಈ ತೊಗರಿ ಗಿಗರಿ ಏನು ಬೇಳೆ ಕಾಳುಗಳು ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ರೈತರಿಗೆ ಆಗುವಂತದ್ದು ಬಹಳ ದೊಡ್ಡ ಇಂಪಾರ್ಟೆಂಟ್. ಇದು ಅವರು ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಪ್ಲಾಂಟ್ ಅನ್ನ ಹಾಕ್ತಾರೆ. ನಮ್ಮ ತೊಗರಿ ಗಿಗರಿ ಏನು ಜನ ಇವತ್ತು ನಾವು ಇದು ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲ ಬಹಳ ಒಂದು ಒಳ್ಳೆ ಟಾಪ್ ಮಾರ್ಕೆಟ್, ವರ್ಲ್ಡ್ ಮಾರ್ಕೆಟ್ ಅವ್ರದ್ದು ಸಿಗ್ತದೆ. ಉಳಿದ ಪರ್ಸಸ್ ಎಲ್ಲಾನು ಕೂಡ ಸಿಗ್ತದೆ. ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್, ವಿಟೇರಾ ಅಂತ ಹೇಳಿ ನಾನು ನಿಂದೆ ಹೇಳಿದ್ದೆ ನಿಮ್ಗೆ. ಅವ್ರ ಜೊತೆ ಅವ್ರ ಪಾರ್ಟ್ನರ್ಸ್ ಅವ್ರ ಜೊತೆ ವಿಂಗ್ಸ್ ನವರು ಪಾರ್ಟ್ನರ್ಶಿಪ್ ಮಾಡಿ ಈಗ ಸುಮಾರು 350 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. 450 ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ. ಇದೆಲ್ಲದಕ್ಕೂ ಹೆಚ್ಚಿಗಾಗಿ ರೈತರಿಗೆ ಇದು ಒಂದು ಕಲ್ಪವೃಕ್ಷ ಆಗಿ ಒಂದು ಸಹ ಪರಿವರ್ತನೆ ಆಗ್ತದೆ. ಅಂದ್ರೆ ಏನಾಗಿದೆ, ಲೋಕಲ್ ಮಾರ್ಕೆಟ್ ನಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಅವ್ರಿಗೆಲ್ಲ ಏನ್ ಬೇಕಾಗುತ್ತಲ್ಲ ಅನ್ನ ತೊಗರಿ ಗಿಗ್ರಿ ಎಲ್ಲ ಇರ್ತವೆ, ಅದಕ್ಕೆ ಇದು ಮಾಡ್ತದೆ. ನಾನು ಬಹಳ ಪರ್ಟಿಕ್ಯುಲರ್ ಇದೆ ಅದಕ್ಕೆ. ನಮ್ಗೆ ತೊಗರಿ ಗಿಗರಿ ಬಹಳಷ್ಟು ರೈತರು ಬೆಲೆ ಸಲುವಾಗಿ ಎಲ್ಲ ಇದು ಮಾಡ್ತಾ ಇದ್ರು. ಅದಕ್ಕೆ ಆ ವಿಟೇರಾ ಅವ್ರು ಗುಲ್ಬರ್ಗ ಮತ್ತು ಬಿಜಾಪುರ ಎರಡು ಇಟ್ಕೊಂಡಿದ್ರು. ನಾನು ನಥಿಂಗ್ ಡೂಯಿಂಗ್ ಅಂತ ಬಿಜಾಪುರಕ್ಕೆ ಇಲ್ಲೇ ಇರ್ಬೇಕಂತ ಅಲ್ಲಿದು ಯಾಕೆ ಗುಲ್ಬರ್ಗ ಅದು ಇಲ್ಲೇ ಬರ್ತದೆ. ನಮ್ಮ ರೀಜನ್ ಬಿಜಾಪುರಕ್ಕೆ ಅಷ್ಟೇ ಅಲ್ಲ, ಈ ರೀಜನ್ಗೆ ಏನಿದೆಲ್ಲ ತೊಗರಿ ಗಿಗರಿ ಇದು ಮಾಡೋದಕ್ಕೆ ಅನುಕೂಲ ಸಹ ಆಗ್ತದೆ. ಮತ್ತು ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಮಾಡ್ತಾರೆ. 8,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. 700 ಜನಕ್ಕೆ ಅವರು ಎಂಪ್ಲಾಯ್ಮೆಂಟ್ ಮಾಡ್ತಾರೆ. ಇದು ಸಂಕ್ಷಿಪ್ತವಾಗಿ ಇದು ಕಾಪಿ ಕೊಡ್ತೀನಿ ನಿಮಗೆ. ಇದು ಪ್ರಾರಂಭ. ನನ್ನ ಅವಧಿಯಲ್ಲಿ ನಾನು ವಿಚಾರ ಮಾಡಿದ್ದೀನಿ ವಿಜಯಪುರ ಜಿಲ್ಲೆಗೆ ಸ್ವಲ್ಪ ಅಲ್ಪ ಒಂದು ಕಾಣಿಕೆ ಏನಾದ್ರು ಕೊಡ್ಬೇಕು ನಾನು ಉತ್ತರ ಕರ್ನಾಟಕಕ್ಕೆ, ಬಿಯಾಂಡ್ ಬೆಂಗಳೂರಿಗೆ. ಮತ್ತು ಸ್ವಾರ್ಥ ಇದ್ದೇ ಇರ್ತದೆ ಬಿಜಾಪುರ ಜಿಲ್ಲೆಗೆ, ಅದಕ್ಕೆ ಯಾರು ಮಾತಿಲ್ಲ. ಬಿಜಾಪುರ ಜಿಲ್ಲೆಗೆ ನನ್ನ ಅವಧಿಯಲ್ಲಿ ಅಟ್ಲೀಸ್ಟ್ 1 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರಬೇಕು. ಈಗ ಏನು ನಾವು ಸುಮಾರು ಎಂಪ್ಲಾಯ್ಮೆಂಟ್ ಇದೆ, ಆ ಎಂಪ್ಲಾಯ್ಮೆಂಟ್ ಏನಿದೆ ಸುಮಾರು ಕನಿಷ್ಠ ಪಕ್ಷ ಒಂದು 10-15 ಸಾವಿರ
ಮಕ್ಕಳಿಗೆ ಇವತ್ತು ದಿವಸ ಉದ್ಯೋಗ ಸಿಗ್ಬೇಕು. ಇದು ಮಿನಿಮಮ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನಾನು. ಮಿನಿಮಮ್ 1,00,000 ಕೋಟಿ, 15,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗ್ಬೇಕು ಅಂತ ಹೇಳಿ. ನೋಡು ಅದು ಹೆಂಗೆ ಕಾಲ ಬರ್ತದೆ, ಇನ್ನು ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ಸ್ ಬರಲಿಕ್ಕೆ ಆ ಪ್ರಯತ್ನವನ್ನು ಸರ್ ಮಾಡ್ತೀವಿ. ಥ್ಯಾಂಕ್ ಯು. ಈ ಬಿಜಾಪುರ ಇಂಡಸ್ಟ್ರಿ ಬಿಜಾಪುರ ಅವ್ರು ಬೇರೆ ತರ್ತಾರ. ಇಂಡಸ್ಟ್ರಿಗಳು ಸೆಟಪ್ ಆಗ್ತದೆ, ಟೈಮ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಆಗ್ತದೆ ಎಲ್ಲ ಬರುತ್ತೆ. ವಾಟ್ ಇಸ್ ದ ಟಾರ್ಗೆಟ್? 42,000 ಯಾವಾಗ ಮಟೀರಿಯಲೈಸ್ ಆಗಬಹುದು ಅನ್ನೋದು? ಹೌ ಮೆನಿ ಸಿ ಐ ಟೆಲ್ ಯು, ಇವಾಗ ನಾನು ಹೇಳಿದಲ್ಲ 42,000 ಆಲ್ರೆಡಿ 38,000 crores ನಾನು ಹೇಳಿದ್ದೇನೆ ಈಗಾಗಲೇ. 34,000 crores ಈಗ ಆಲ್ರೆಡಿ ಅದು ಕಮಿಟೆಡ್ ಸ್ಟಾರ್ಟ್ ಆಗ್ತವೆ. ಫಾರ್ ಎನಿ ದಿಸ್ ಒನ್ ಟು ಕಮ್ ಅವ್ರು ಬಂದು ಇಲ್ಲೆಲ್ಲ ಮಾಡಿ ಲ್ಯಾಂಡು ಇದು ಮಾಡಿ ಎಲ್ಲ ಮಾಡ್ಕೊಂಡು ಪರ್ಮಿಷನ್ ತಗೊಂಡ್ಬೇಕು. ಮಿನಿಮಮ್ 1 year ವಿಲ್ ಗೋ ಇನ್ ದಟ್ ಅಂಡ್ ದಿಸ್ ಇಸ್ ರಿಕ್ವೈರ್ಡ್ ಪೀರಿಯಡ್ ಫಾರ್ ದಟ್. ಎರಡು ವರ್ಷದಲ್ಲಿ ಒಂದು ದಿವಸ ಇದು ಮಾಡ್ತಾರೆ. ಮತ್ತೆ ಅದಕ್ಕೆ ಸಿಂಗಲ್ ವಿಂಡೋ ಮಾಡಿದೀವಿ ಈಗ. ಮೊದಲಿಗಿಂತ ಜಾಸ್ತಿ 15 ಮೊದಲು 2 ವರ್ಷ ತಗೋತಿದ್ರೆ ಈಗ 1 ವರ್ಷಕ್ಕೆ ಅನಿಸ್ತೀನಿ ಆಗ್ತದೆ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡಿ ಹೇಳಿದ್ದೆ ನಾನು ಮೊದಲನೇ. ಸೊ ಗ್ರೌಂಡ್ ಮಾಡ್ಲಿಕ್ಕೆ ಐ ಥಿಂಕ್ ಮೇ ಬಿ 2 years ತಗೋಬಹುದು. ಯಾಕಂದ್ರೆ ಕಟ್ಟಡ ಎಲ್ಲ ಕಟ್ಟಬೇಕು ಎಲ್ಲ ಮಾಡ್ಬೇಕಂದ್ರೆ 2 years ಮಿನಿಮಮ್ ಬೇಕು. ನಮ್ಮ ಮನೆ ಕಟ್ಬೇಕಂದ್ರೆ 2 ವರ್ಷ ಬೇಕಾಗುತ್ತೆ ನಮಗೆ. next 3 years we'll have Yes. ಒಬ್ಬೊಬ್ರು Infrastructure कैसा है सर? हाँ? Infrastructure availability of infrastructure. लैंड है ना हमारे पास, लैंड है, पानी है, इलेक्ट्रिसिटी है. उनको क्या चाहिए? लैंड चाहिए, Sufficient है सर. इलेक्ट्रिसिटी चाहिए, पानी चाहिए. airport is also coming. ಏರ್ಪೋರ್ಟ್ ಇಸ್ ಆಲ್ಸೋ ಕಮ್ಮಿಂಗ್. ಯಾವ ಪ್ಲೇಸ್ ಅಲ್ಲಿ? ಆಮೇಲೆ ನಾವು ಫೋರ್ಸ್ ಮಾಡಿ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರಿಗೆ ಬೇಕಾದೀಗ ಫಾರ್ ಎಕ್ಸಾಂಪಲ್ ಸುಜಿಲಾನ್, ನಾನು ಅವ್ರಿಗೆ ಇದ್ರ KDB ಲ್ಯಾಂಡ್ ತೋರಿಸಿದೆ. ಅವರು ಅದಕ್ಕೆ ಅದು ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್ ಅಂತ, ಒನ್ ಆಫ್ ದ ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್. ಅಲ್ಲಿ ಮುಳವಾಡ ತಗೊಳ್ಳಿಲ್ಲ ಅವ್ರು, ತಾವೇ ಸ್ವಂತ ತಗೊಂಡ್ರು. ನನ್ನ ಮನೆ ದೊಡ್ಡಾಗಿಲ್ಲ ಸರ್, ನಾವು ಬಾಟ್ ಅವ್ರ ಲ್ಯಾಂಡ್ ಅಂತ ಸ್ವಂತ ಲ್ಯಾಂಡ್ ತಗೊಂಡ್ರು. ಮುಳವಾಡು ಇಲ್ಲಿ ಎಲ್ಲಿ ಬೇಕಾದಲ್ಲಿ ನಾವು ಕೊಡ್ತೀವಿ. ಅವ್ರು ಲ್ಯಾಂಡ್ ಇಸ್ ನಾಟ್ ಅನ್ ಇಶ್ಯೂ. ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬೇಕಷ್ಟೇ. ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಮತ್ತೆ ಇನ್ನೂ ಅನ್ವೀಲ್ ಮಾಡಿದ್ರು, ಮೊನ್ನೆ ಮುಖ್ಯಮಂತ್ರಿಗಳು ಅನ್ವೀಲ್ ಮಾಡಿದ್ರು ಅದನ್ನ. ಅದನ್ನು ಸ್ಟಾರ್ಟ್ ಆಗಿದೆ. ಸಿಂಗಲ್ ವಿಂಡೋ ಈಗ ಇನ್ನೂ ಸ್ವಲ್ಪ ಟ್ರೈನಿಂಗ್ ಇದಾವೆ. ಅಂದ್ರೆ ಎಲ್ಲರಿಗೂ ಕೂಡ ನಾವು ಒಂದ್ ಸ್ವಲ್ಪ ಈ ಟ್ರಿಂಕ್ಸ್ ಏನೇನಿದೆ ಅಂತಂದ್ರೆ ಕನೆಕ್ಟ್ ಮಾಡಿದೀವಿ. ನಮ್ಮ SLAಗಳು ಹಿಡ್ಕೊಂಡು ಎಲ್ಲರಿಗೂ ಇನ್ಕ್ಲೂಡಿಂಗ್ ಎಲ್ಲಾ ಆಫೀಸರ್ಸ್, ಮಿನಿಸ್ಟರ್ಸ್ಗೆ, ಕ್ಯಾಬಿನೆಟ್ ಹೋಗ್ತಾ ಇದೀವಿ. ಮಿನಿಸ್ಟರ್ಗೂ ಸೆನ್ಸಿಟೈಸ್ ಮಾಡ್ತಾ ಇದೀವಿ. ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಹೆಂಗಿದೆ, ಎಷ್ಟು ದಿವಸ ಪರ್ಮಿಷನ್ ಸಿಗುತ್ತೆ, ಪರ್ಮಿಷನ್ ಡಿಲೇ ಆದ್ರೆ ಅವರು ಬೇರೆ ವ್ಯತಿರಿಕ್ತ ನಿರ್ಣಯ ತಗೋತಾರೆ. ಪರಿಸರ ಸ್ನೇಹಿ, ನಾವು ಉದ್ಯಮ ಸ್ನೇಹಿ ಇರಲಿದ್ರೆ ಬೇರೆ ರಾಜ್ಯ ಕಡೆ ನೋಡ್ತಾರೆ. ಕಾಂಪಿಟೇಟಿವ್ಸ್ನೆಸ್ ನಾವು ಇರಬೇಕು ಅಂತ ತಿಳ್ಕೊಂಡು ಮಿನಿಸ್ಟರ್ಸ್, ಆಫೀಸರ್ಸ್, ಕಟ್ಟ ಕಡೆ ಮನುಷ್ಯರಿಗೂ ನಾವೆಲ್ಲ ಸೆನ್ಸಿಟೈಸ್ ಮಾಡ್ತೇವೆ. ಅವ್ರಿಗೆಲ್ಲರೂ ಕೂಡ ಅರಿವು ಮೂಡಿಸ್ತೀವಿ. ಡಿಲೇ ಮಾಡಿದ್ರೆ ಏನ್ ಪರಿಣಾಮ ಆಗ್ತದೆ ಅಂತ ಹೇಳಿ ಎಚ್ಚರಿಕೆ ಇರಬೇಕು. ಆಮೇಲೆ ಎಲ್ಲರೂ ಕೂಡ ಟ್ರ್ಯಾಕಿಂಗ್ ಇರ್ತದೆ ನಮ್ಮಲ್ಲಿ. ನಿಮ್ಮ ಹತ್ರ ಎಷ್ಟು ದಿವಸ ಬಂತು, ಎಷ್ಟು ದಿವಸ ಇಟ್ಕೊಂಡಿದ್ರಿ, ಏನ್ ಮಾಡಿದ್ರಿ ಅಂತ ಹೇಳಿ ಎಲ್ಲಾನು ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ. ಅದಕ್ಕೊಬ್ಬರು ಡೆಡಿಕೇಟೆಡ್ ಒಬ್ಬರು ಪ್ರತಿಯೊಂದು ಪ್ರಾಜೆಕ್ಟ್ ಒಬ್ಬರು ಆಫೀಸರ್ ಇರ್ತಾರೆ. ಎಜುಕೇಶನ್ ಬಗ್ಗೆ ಚರ್ಚೆ ಆಯ್ತಲ್ಲ. ಹಾ ಎಜುಕೇಶನ್ ಯೂನಿವರ್ಸಿಟೀಸ್ ನಮ್ದು ಇದನ್ನು ಅದು ನಡೀತಾ ಇದೆ. ಅದು ಅನೇಕ ನಿಮ್ಮ ಇದ್ರದ್ದು ನಮ್ಮ ಕ್ವಿನ್ ಸಿಟಿ ಬಗ್ಗೆ ಅದನ್ನು ಕೂಡ ರೌಂಡ್ ಟೇಬಲ್ ಆಯ್ತು. ಅಲ್ಲಿನೂ ಕೂಡ ಇದು ಪ್ರಾರಂಭ ಆಗಿದೆ ಮಾತುಕತೆಗಳು. ಯೂನಿವರ್ಸಿಟಿಗಳು ಬರ್ತಾ ಇದಾವೆ. ಆಮೇಲೆ ಇಲ್ಲಿ ಇಷ್ಟೇ ನಮ್ಮ ಇಂಡಿಯನ್ ಯೂನಿವರ್ಸಿಟೀಸ್ ಇದಾವೆ, ಇಂಡಿಯನ್ ಕಾಲೇಜಸ್ ಇದಾವೆ, ಫಾರಿನ್ ಯೂನಿವರ್ಸಿಟಿಗಳು, ಫಾರಿನ್ ಕಾಲೇಜು. ಮತ್ತು ಪ್ರಮುಖವಾಗಿ ಅವರಲ್ಲಿ ಏನಾಗ್ತದೆ ಅಂದ್ರೆ ಫಾರಿನ್ ಯೂನಿವರ್ಸಿಟೀಸ್ ಬಹುತೇಕ ಕೊಲಾಬರೇಷನ್ ಮೋಡ್ನೇ ಬರ್ತಾರೆ. ನಾವು ಬಂದು ಇನ್ವೆಸ್ಟ್ ಮಾಡಲ್ಲ ಅವ್ರು ಇನ್ಫ್ರಾಸ್ಟ್ರಕ್ಚರ್ಗೆ. ಅವರು ಇಲ್ಲಿ ಲೋಕಲ್ ಯಾರೋ ರಾಮಯ್ಯ ಇರ್ಬೋದು, RV ಇರ್ಬೋದು, BMS ಇರ್ಬೋದು, ಇಂಥವ್ರ ಜೊತೆ BLD ಇರ್ಬೋದು, ಮತ್ತವ್ರ ಜೊತೆ ಇರ್ಬೋದು, ಎಲ್ಲರಿಗೂ ಕೈಯಲ್ಲಿ ಇರ್ಬೋದು. ಹಿಂಗೆ ಕೊಲಾಬರೇಷನ್ಸ್ ಮಾಡ್ಕೋತಾರೆ. ಅವರು ಸೆಕ್ಟರ್ ವೈಸ್ ಮಾಡ್ಕೋತಾರೆ. ಮೊನ್ನೆ ನಾವು ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಅವ್ರು ಪಬ್ಲಿಕ್ ಪಾಲಿಸಿ ಮೇಲೆ ನಾವು ವಿ ವಾಂಟ್ ಟು ಸ್ಟಾರ್ಟ್ ಅನ್ ಯೂನಿವರ್ಸಿಟಿ. ಪಬ್ಲಿಕ್ ಪಾಲಿಸಿ ಅಂದ್ರೆ ಅವ್ರು ಎಲ್ಲಾನು ಈಗ ಒಂದು ಮೆಡಿಕಲ್ ಕಾಲೇಜ್ ಎಲ್ಲ ಮೆಡಿಕಲ್ ಕಾಲೇಜ್ ಎಲ್ಲ ಓನ್ಲಿ ನ್ಯೂರೋಲಜಿ ಅಂತಾರೆ, ಟೈಪ್ ವಿತ್ ನ್ಯೂರೋಲಜಿ ಅಂತಾರೆ. ಮತ್ತೊಂದು ಹಿಂಗೆ ರಿಸರ್ಚ್ ನಲ್ಲಿ ಬಹಳ ಮಹತ್ವ ಕೊಡ್ತಾರೆ. ಅವರು ಕೂಡ ಪಡೆದಾರೆ ಬಹಳ. KLE ಮತ್ತು ನಿಮ್ಮ BMS, RV, ಆಮೇಲೆ PS ಬಹಳಷ್ಟು ಜನ ಮಾಡಿದ್ದಾರೆ. ದ್ರಾಕ್ಷಿ ಮತ್ತು ಲಿಂಬೆ ಅತಿ ಹೆಚ್ಚು ಬೆಳೆಯೋದ್ರಲ್ಲಿ ಬಿಜಾಪುರ ನಂಬರ್ 1 ಇದೆ ಕರ್ನಾಟಕ. ಅವ್ರಿಗೂ ಮತ್ತೆ ಇಂಡಸ್ಟ್ರಿಗೆ ಲಿಂಕ್ ಮಾಡುವಂತ ಏನಾರ ವಿಚಾರ ಮಾಡಿದೆ. ಎಲ್ಲವೂ ಕೂಡ ಮಾಡ್ತೀವಿ. ಈಗ ಯಾರ್ಯಾರಿಗೆ ಲಾಸ್ಟ್ ಟೈಮ್ ಲುಲು ಬಂದಿದ್ರು ಅವ್ರು ಮತ್ತೆ ವಾಪಸ್ ಬಂದಿಲ್ಲ, ಪರ್ಸೂಡಿಂಗ್ ಡ್ಯಾಮ್ ಅವ್ರ ಲೆಕ್ಕ ಮತ್ತೊಬ್ರು ನಮ್ಗೆ ಪರ್ಸೂಡಿಂಗ್ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್, ವಿಲ್ ಡೂ ಇಟ್. ವಿಮಾನ ನಿಲ್ದಾಣ ಈಗ ನಾವು ಪರಿಸರದ ಪರವಾನಗಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಗೋಬೇಕಾಗಿತ್ತು. ಅದು ಕಾನೂನು. ಇಲ್ಲಿವರೆಗೆ ಏನಾಗಿತ್ತು, ಎಲ್ಲಾ ಯೂನಿವರ್ಸಿಟಿ ಏನೋ ಅದರಲ್ಲಿ ಮಾಡ್ಕೊಂತ ಬಂದ್ ರೂಢಿ ಇತ್ತು. ಆಮೇಲೆ ಹೋಗಿ ಪರ್ಮಿಷನ್ ಕೇಳ್ತಿದ್ವಿ. ಹಿಂದೆ ಅಪ್ಲೈ ಮಾಡಿ ಒಂದ್ ಸ್ವಲ್ಪ ಏನೋ ಅದು ಪರ್ಸು ಆಗಿಲ್ಲ, ಅದು ಲ್ಯಾಪ್ಸು ಕೂಡ ಆಗಿದೆ.
ಈಗ ಯಾರೋ ಒಬ್ರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಒಂದು ನಮ್ದು ಒಂದೇ ಅಲ್ಲ, 280 ಇಂಥ ಪರವಾನಗಿ ಎನ್ವಿರಾನ್ಮೆಂಟ್ ಪರವಾನಗಿ ತಗೊಳ್ಳಾರ್ದೆ ಪ್ರಾರಂಭ ಮಾಡಿದ್ದು ಇದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಒಬ್ರು ಯಾರೋ NGO ಒಬ್ರು ಪ್ರೈವೇಟ್ ಪರ್ಸನ್ ಇಸ್ ಗೋನ್ ಟು ಕೋರ್ಟ್ 280 ಮೇಲೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಸೀಸ್ ಆಗಿದೆ. ನಾವು ಪ್ಯಾರಲಲ್ ಆಗಿ ಈಗ ಈ ಕಡೆ ನಾವು ಕೂಡ ಮಾಡ್ಕೊಂಡು ಹೊರಟಿದ್ದೀವಿ. ಬಹುಶಃ 1 ತಿಂಗಳು 2 ತಿಂಗಳಲ್ಲಿ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಈ ಅಡ್ವೊಕೇಟ್ ಜನರಲ್ ಮಾತಾಡಿದ್ದೀನಿ. ಅವರು ಅಲ್ಲಿ ಡೆಡಿಕೇಟೆಡ್ ಒಬ್ಬ ಲಾಯರ್ ಹಾಕಿ ನಮ್ಮ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇರೋದ್ರಿಂದ ಇದೊಂದು ಕ್ಲಿಯರ್ ಮಾಡಬೇಕು. ಆ ಟ್ಯಾಂಕ್ ಏನ್ ಮಾಡಿದಾರೆ 280 ಕೂಡ ನಮ್ದು ಇದೆ ಟ್ಯಾಂಕ್ ಮಾಡಿದ್ರೆ ಅದನ್ನ ಇದು ಮಾಡ್ಬಿಟ್ರೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಬಹಳಷ್ಟು ಜನ ಕನ್ಫ್ಯೂಷನ್ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಎನ್ವಿರಾನ್ಮೆಂಟ್ ಆಗಿದೆ. ಅದು ಒಂದು 2-3 ತಿಂಗಳಲ್ಲಿ ವಿಲ್ ಅಟ್ಲೀಸ್ಟ್ ನಮ್ದರೆ ಒಂದು ಹೊರಗಡೆ ತರಬೇಕು ಅಂತ ಹೇಳಿ. ಯಾಕಂದ್ರೆ ಇನ್ವೆಸ್ಟ್ ಮಾಡಿದ್ದೀವಿ, ಪಬ್ಲಿಕ್ ಮನಿ ಇದೆ, ಸರ್ಕಾರದ ಇದು ಇದೆ. ಏನೋ ತಪ್ಪುಗಳಾಗಿದಾವೆ ಇಲ್ಲ ಅಂತಲ್ಲ, ಮೊದಲೇ ಅಪ್ಲೈ ಮಾಡಿ ತಗೋಬೇಕಾಗಿತ್ತು. ಅದನ್ನ ಮಾಡ್ತೀವಿ. ಆದ್ರೆ ಅದಕ್ಕೆ ಈ ಕಡೆ ಪ್ಯಾರಲಲ್ ಆಗಿ ನಾವು ಏನು ಉಳಿದದ್ದು ಏನಿದಾವ ಫೈರ್ ಮಷಿನ್ ಗಿಶಿನು 4-4 ಬಾರಿ ಟೆಂಡರ್ ಕರೆದ್ವಿ, ಯಾರು ಬರ್ಲಿಲ್ಲ. ಯಾಕಂದ್ರೆ ಮೊನೋಪಲಿ ಇಬ್ಬರೇ ಇದಾರೆ ಅಲ್ಲಿ, ಇಬ್ಬರೇ ಇದಾರೆ. ಈಗ ಅದನ್ನೆಲ್ಲನೂ ಕೂಡ ಸೆಟಲ್ ಮಾಡಿ ಒಂದು ಹಂತಕ್ಕೆ ಬಂದಿದೆ ಇವತ್ತು ದಿವಸ. ಅದು ಹೀಗಾಗಿ ಬೈ ದ ಟೈಮ್ ಕ್ಲಿಯರ್ ಅದು ನಿಮ್ಮ ಆ ಕ್ಲಿಯರೆನ್ಸ್ ಮತ್ತು ಇಲ್ಲಿ ಎಲ್ಲಾನು ಕೂಡ ಇದು ಮಾಡಿ ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ 6 to 8 months ನಾವು ಅದನ್ನ ಪ್ರಾರಂಭ ಬಜೆಟ್ ಎಲ್ಲ ತಯಾರು ಮಾಡಿಸಿದ್ರಿ. ಬಜೆಟ್ ಬಜೆಟ್ ಇದೆ. ಬಿಜಾಪುರ ಜಿಲ್ಲೆ ವಿಶೇಷ ಏನಾದ್ರು ಬಜೆಟ್ ಮೊದಲೇ ಗೋಷ್ಠಿ ಮಾಡ್ತಾರೆ. ನಾವು ಹೇಳಿದ್ವಿ, ನಾವು ಕೇಳಿದ್ವಿ, ನಾವು ಬಹಳಷ್ಟು ಕೇಳಿದ್ವಿ. ಒಂದು ನಮ್ಮಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಟೆಕ್ನಾಲಜಿ ಒಂದು ಕಾಲೇಜ್ ಕೇಳಿದ್ರು, ಫಿಶಿಂಗ್ ಒಂದು ಇದನ್ನು ಕೇಳಿದರು ಯೂನಿವರ್ಸಿಟಿಯನ್ನ, ಆಮೇಲೆ ಮೆಡಿಕಲ್ ಕಾಲೇಜು, ಆಮೇಲೆ ಇದನ್ನ ನಿಮ್ಮ ವಿಜಯಪುರ ನಗರದಲ್ಲಿ ಒಂದು ಫ್ಲೈಓವರ್ ಏನು ಇದು ಮಾಡಿದ್ರಲ್ಲ ಅದನ್ನ ಕೇಳಿದಾರ. ಈಗ ಬಹಳಷ್ಟು ಕೊಟ್ಟಿದ್ವಿ. ಕೆಲವು ಕಂಪನಿಗಳು ಇಲ್ಲಿ ಬಂದ ತಕ್ಷಣ ಲ್ಯಾಂಡ್ ತಗೊಳ್ಳುವಾಗ ಎಲ್ಲ ರೈತರಿಗೆ ಹೇಳಿರ್ತಾರೆ, ಸರಿಯಾಗಿ ಹೇಳಿರ್ತಾರ, ನಿಮ್ಮ ಕೆಲ್ಸಕ್ಕೆ ತಗೋತಾರ, ಮತ್ತ ಲ್ಯಾಂಡ್ ತಗೋತಾರ, ಕಂಪನಿ ಸ್ಟಾರ್ಟ್ ಮಾಡ್ತಾರ, ಅಲ್ಲಿ ಮತ್ತೆ UP ಬಿಹಾರ್ ಇವರೇ ಕೆಲ್ಸಕ್ಕೆ ಬರ್ತಾರ. ನೋಡಿ ಬರೀ ಗಾಡಿ ವಾಹನ ಚಾಲಕರು ಅದೇ ಆಗ್ತಾರೆ. ನೋಡಿ ಒಂದ್ ಹೇಳ್ತೀನಿ, ಈಗ ಇನ್ಸೆಂಟಿವ್ಸ್ ಯಾರು ತಗೋತಾರಲ್ಲ ಅವರಿಗೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಕಂಡೀಷನ್ಸ್ ಇದೆ. ಎರಡನೇದಾಗಿ ಇವತ್ತು ದಿವಸ ಇಂಥ D ಗ್ರೂಪ್ A ಗ್ರೂಪ್ ನಾವು ಮೊನ್ನೆ ಉತ್ತರ ಕೊಟ್ಟಿದ್ದೀನಿ. ಕೆಲವೊಂದ್ ಕಡೆ ನಮ್ಮವರೇ ಬರಂಗಿಲ್ಲ. ಈಗ ಕಾರ್ಪೆಂಟ್ರಿ ನಮ್ಮವ್ರು ಯಾರು ಬರ್ತಾರ, ಕೆಲವೊಂದು ಡಿವಿಷನ್ ನಲ್ಲಿ ನೀವು ಅಲ್ಲಿ ಇಲ್ಲಿ ಬರ್ತಾರಂತಲ್ಲ, ನಮ್ಮವ್ರು ಬರೋದಿಲ್ಲ. ಈಗ ಬರೇ BR ಈಗ ರೆಸ್ಟೋರೆಂಟ್ಸ್ ತಗೊಳ್ರಿ, ಬೆಂಗಳೂರಲ್ಲೆಲ್ಲ BR ಆಮೇಲೆ ಯಾವ್ದು ನಾರ್ತ್ ಈಸ್ಟರ್ನ್ ಬರ್ತಾರೆ. ನಮ್ಮವ್ರು ಕೆಲವೊಂದು ಕಾಲ್ಸಕ್ಕೆ ನಮ್ಮವ್ರು ಬರೋದೇ ಇಲ್ಲ. ಕೆಲವೊಂದು ಜಾಬ್ಗಳು ಕಾರ್ಪೆಂಟ್ರಿ ಗಿರ್ಪೆಂಟ್ರಿ ಕೆಲವೊಂದು ಇದಾವೆ, ಅವು ಕೆಲಕ ನಮ್ ಜನ ಬರೋದೇ ಇಲ್ಲ. ನಾವು ಅವ್ರನ್ನ ಸ್ಕಿಲ್ ರೆಡಿ ಮಾಡ್ಬೇಕೀಗ. ನಮ್ಮ ಜನನೂ ಮುಂದೆ ಬರ್ಬೇಕು. ಬರೀ ನಮ್ಮವ್ರು ಕೊಡಂಗಿಲ್ಲ ಅಂತಂದ್ರೆ ಏನು, ನೀವು ಬಂದ್ರೆ ತನಕ ಕೊಡ್ಬೇಕು, ನೀವು ಅದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ತನಕ ಕೊಡ್ಬೇಕು. ನಿಮ್ಗೆ ಆದ್ಯತೆ ಕೊಡ್ತದೆ, ನಿಮ್ಗೆ ಆದ್ಯತೆ ಕೊಡ್ತೀವಿ. ಮತ್ತೆ ಬರ್ಲಿಕ್ಕೆ ಯಾರು ಏನ್ ಮಾಡ್ಬೇಕಾಗತ್ತೆ? ನಾನು ನಿಮ್ಗೆ ಆದ್ಯತೆ ಕೊಡ್ತೀನಿ, ನೀವು ಬಂದ್ರೆ ನಿಮ್ಗೆ ತಗೋತೀವಿ, ನೀವು ಬರ್ಲಿಕ್ಕೆ ಏನ್ ಮಾಡ್ಬೇಕಾಗತ್ತೆ? ಕೆಲವೊಂದು ಇದ್ರಲ್ಲಿ ನಮ್ಮದು ಹಿಂದೆ ಇದಾವೆ. ಈಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೂ ಭಾಳ ಹಿಂದೆ ಇದಾರೆ ನಮ್ಮ ಜನ. ನೋಡಿ ಕೇಳಿಪ್ಪ, ಹಂಗಿಲ್ಲ, ಸುಮ್ಮನೆ ತಪ್ಪು ಮಾತಾಡಕ್ ಹೋಗ್ಬೇಡಿ. ನಾನು ಒಂದು ಅಸೆಂಬ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಕನ್ನಡ ಒಂದು ಆರ್ಟಿಕಲ್ ಬಂದಿತ್ತು. ABCD 4 ಕೆಟಗರಿಯಲ್ಲಿ ನೀವು ಏನ್ ಕೇಳ್ತಿದಾರಲ್ಲ ಇಂಡಸ್ಟ್ರಿಯಲ್ ಸಹ ನಾವು ಹಿಂದೆ ರಿಸರ್ವೇಶನ್ ಮಾಡ್ಬೇಕು. ಅದಕ್ಕಿಂತ ಬರೀ ನಾವು D ಮತ್ತು C ದಾಗ ಕೇಳ್ತಾ ಇದ್ವಿ. AB ದಾಗೂ ಕೂಡ 50-60% ಕೊಡ್ತಾ ಇದಾರೆ. ನಾವು ಕೇಳೋದಕ್ಕಿಂತ AB ದಾಗೂ ಕೊಡ್ತಾ ಇದಾರೆ, CD ದಾಗೂ ಕೊಡ್ತಾ ಇದಾರೆ. ನಾವು ಕೇಳೋದ್ಕಿಂತ ಜಾಸ್ತಿ ಕೊಡ್ತಾ ಇದಾರೆ ಮತ್ತು ಎಲ್ಲ 4 ಡಿವಿಷನ್ ಕೊಡ್ತಾ ಇದಾರೆ. ಸೊ ಹೀಗಾಗಿ ಆ ಒಂದು ವಿಷಯದಲ್ಲಿ ತಪ್ಪು ಸಂದೇಶ ಯಾವತ್ತೂ ಹೋಗ್ಬಾರ್ದು. ಬೇಕಾದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನಾನು ಅಸೆಂಬ್ಲಿಯಲ್ಲೂ ಕೂಡ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಯಾವುದೇ ರೀತಿ ಲೋಕಲ್ ಅವ್ರಿಗೆ ಜಾಬ್ ನಿರಾಕರಿಸುವಂತ ಪ್ರಶ್ನೆ ಬರೋದಿಲ್ಲ. ಫಸ್ಟ್ ಅವ್ರಿಗೆ ಕೊಟ್ಟು ನೀವು ಬರ್ದಿದ್ರೆ ಅನಿವಾರ್ಯ ಅವ್ರ ಫ್ಯಾಕ್ಟ್ರಿ ನಡೆಸಬೇಕಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.